ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಪ್ರಮುಖ ವಿದ್ಯಮಾನಗಳನ್ನ ಒಟ್ಟಿಗೆ ನೋಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯನ್ನ 3 ಭಾಗಗಳಾಗಿ ನೋಡೋಣ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ಕೊನೆಯದಾಗಿ ಕರ್ನಾಟಕದ ಸುದ್ದಿಗಳು. ಹಾಗಾದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು. ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಅದು ನಮ್ಮ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಸಂಬಂಧಿಸಿದ್ದು. ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ನಿರ್ದೇಶನದೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡೋಣ. ನೋಡಿ, ಸುಪ್ರೀಂ ಕೋರ್ಟ್ ಒಂದು ತುಂಬಾನೇ ಪ್ರಮುಖವಾದ ಆದೇಶವನ್ನ ಕೊಟ್ಟಿದೆ. ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ನಡೀತಿದೆಯಲ್ಲ, ಅದು ಸಹಜ ನ್ಯಾಯದ ತತ್ವಗಳನ್ನ ಪಾಲಿಸಲೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿದೆ. ಅಂದ್ರೆ ಏನು? ಇದರರ್ಥ ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳಿಗೂ ಬೆಲೆ ಕೊಡಬೇಕು ಮತ್ತೆ ಇಡೀ ಪ್ರಕ್ರಿಯೆ ತುಂಬಾನೇ ಪಾರದರ್ಶಕವಾಗಿರ್ಬೇಕು ಅನ್ನೋ. ಹಾಗಾದ್ರೆ ಈ ಸಹಜ ನ್ಯಾಯ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ಬೋದು ಅಲ್ವಾ? ಇದು ತುಂಬಾ ಸರಳ. ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಆ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿರ್ಬೇಕು. ಯಾವುದೇ ಪಕ್ಷಪಾತ ಇರಬಾರ್ದು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ಇದನ್ನೇ ಒತ್ತಿ ಹೇಳಿದೆ. ಅದರಲ್ಲೂ ವಿಶೇಷವಾಗಿ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ತೆಗೆಯುವಾಗ ಈ ತತ್ವವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಈ ಪರಿಷ್ಕರಣೆಗೆ ಅಧಿಕಾರ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ರಜಾಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 21(3) ಇಂದ. ಇದರಲ್ಲೊಂದು ಸ್ವಾರಸ್ಯಕರ ವಿಷಯ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಎಂಥ ತಾಂತ್ರಿಕ ದೋಷಗಳಿದ್ವು ಅಂದ್ರೆ ಒಬ್ಬ ವ್ಯಕ್ತಿಗೆ 200 ಮಕ್ಕಳು ಅಂತ ದಾಖಲಾಗಿತ್ತಂತೆ. ಅಬ್ಬಾ! ಆದ್ರೆ ಇದೇ ಪ್ರಕ್ರಿಯೆಯನ್ನ ಬಿಹಾರದಲ್ಲಿ ಯಾವುದೇ ಗೊಂದಲವಿಲ್ಲದೆ, ಮರುಮತದಾನದ ಅವಶ್ಯಕತೆಯೇ ಇಲ್ಲದೆ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಅಂದ್ರೆ ಸರಿಯಾಗಿ ಮನಸ್ಸು ಮಾಡಿದ್ರೆ ಏನೂ ಕೂಡ ಸಾಧ್ಯ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸರಿ, ಪ್ರಜಾಪ್ರಭುತ್ವದ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಪರಿಸರದ ಆರೋಗ್ಯದ ಕಡೆಗೂ ಗಮನ ಕೊಡೋಣ. ಯಾಕಂದ್ರೆ ಎರಡೂ ಅಷ್ಟೇ ಮುಖ್ಯ ಅಲ್ವಾ? ಸುಪ್ರೀಂ ಕೋರ್ಟ್ ಈಗ ಅರಾವಳಿ ಪರ್ವತ ಶ್ರೇಣಿಯ ರಕ್ಷಣೆಗೆ ಮುಂದಾಗಿದೆ. ಅಲ್ಲಿ ನಡೀತಿರುವ ಅಕ್ರಮ ಗಣಿಗಾರಿಕೆ, ಪರಿಸರಕ್ಕೆ ಆಗ್ತಾರುವ ಹಾನಿಯನ್ನ ತಡೆಯೋಕೆ ಮತ್ತೆ ಅರಣ್ಯ ಪ್ರದೇಶ ಯಾವುದು ಅಂತ ಸರಿಯಾಗಿ ಗುರುತಿಸೋಕೆ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡ್ತಾ ಇದೆ. ಅರಾವಳಿ ಅಂದ್ರೆ ಸುಮ್ಮನೆ ಯಾವುದೋ ಒಂದು ರಾಜ್ಯದ ಬೆಟ್ಟ ಅಂತ ಅನ್ಕೋಬೇಡಿ. ಇದು ಗುಜರಾತ್ನಿಂದ ಶುರುವಾಗಿ ಉತ್ತರ ಪ್ರದೇಶದವರೆಗೂ ಹಬ್ಬಿರುವ ಒಂದು ಬೃಹತ್ ಪರ್ವತ ಶ್ರೇಣಿ. ಹಾಗಾಗಿ ಇದರ ರಕ್ಷಣೆ ಇಡೀ ದೇಶದ ಜವಾಬ್ದಾರಿ ಅನ್ನೋದನ್ನ ನ್ಯಾಯಾಲಯದ ಈ ಮಾತುಗಳು ನಮ್ಗೆಲ್ಲ ನೆನ್ಪು ಮಾಡ್ಕೊಡುತ್ತೆ. ಸರಿ, ಪರಿಸರದಿಂದ ಈಗ ಜನರ ಆರ್ಥಿಕ ಭದ್ರತೆಯ ಕಡೆಗೆ ಬರೋಣ. ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ಕೇಂದ್ರ ಸರ್ಕಾರ ಅಟಲ್ ಪಿಂಚಣಿ ಯೋಜನೆಯನ್ನ 2030-31ನೇ ಸಾಲಿನವರೆಗೂ ವಿಸ್ತರಿಸಿದೆ. ಇದು ಯಾಕೆ ಮುಖ್ಯ ಅಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕೋಟ್ಯಾಂತರ ಜನರಿಗೆ ಅವರ ವೃದ್ಧಾಪ್ಯದಲ್ಲಿ ಇದೊಂದು ದೊಡ್ಡ ಆರ್ಥಿಕ ಆಸರೆಯಾಗತ್ತೆ. ಈ ಯೋಜನೆ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಈ ಸಂಖ್ಯೆ ಸಾಕ್ಷಿ. ಈಗಾಗ್ಲೇ 8,66,00,000ಕ್ಕೂ ಹೆಚ್ಚು ಜನ ಇದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಅಂದ್ರೆ 60 ವರ್ಷ ತುಂಬಿದ ಮೇಲೆ ಅವರು ಕಟ್ಟಿದ ವಂತಿಗೆಗೆ ತಕ್ಕಂತೆ ಪ್ರತಿ ತಿಂಗಳು ಒಂದು ನಿಶ್ಚಿತ ಪಿಂಚಣಿ ಸಿಗುತ್ತೆ. ಇದು ಅವರ ಸಂಧ್ಯಾಕಾಲದಲ್ಲಿ ತುಂಬನೇ ಆಧಾರವಾಗತ್ತೆ ಅಲ್ವಾ? ಆರ್ಥಿಕತೆಯಿಂದ ಈಗ ಆಕಾಶದ ಕಡೆಗೆ ಹೋಗೋಣ. ಒಂದು ಸ್ಫೂರ್ತಿದಾಯಕ ಕಥೆ ಇದೆ. ನಮ್ಮ ಭಾರತೀಯ ಮೂಲದ ಹೆಮ್ಮೆಯ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ನಾಸಾದಲ್ಲಿ 27 ವರ್ಷಗಳ ಒಂದು ಅದ್ಭುತ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಅವರು ಹೇಳೋ ಒಂದು ಮಾತು ಕೇಳಿ, ಬಾಹ್ಯಾಕಾಶದಿಂದ ನಮ್ಮ ಭೂಮಿಯನ್ನ ನೋಡಿದ್ರೆ ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ ಅಂತ. ಅವರ ಸಾಧನೆಗಳು ಕೇಳಿದ್ರೆ ನಿಜಕ್ಕೂ ಮೈ ರೋಮಾಂಚನ ಆಗುತ್ತೆ. ಮಹಿಳೆಯರಲ್ಲಿ ಅತಿ ಹೆಚ್ಚು ಬಾರಿ ಸ್ಪೇಸ್ ವಾಕ್ ಅಂದ್ರೆ ಬಾಹ್ಯಾಕಾಶ ನಡಿಗೆ ಮಾಡಿದ ದಾಖಲೆ ಇವರದ್ದೇ. ಇನ್ನೊಂದು ಸ್ವಾರಸ್ಯಕರ ಘಟನೆ ಅಂದ್ರೆ ಇತ್ತೀಚೆಗೆ ಅವರೊಂದು ಮಿಷನ್ಗೆ ಹೋಗಿದ್ರು. ಅದು ಕೇವಲ 8 ದಿನದ ಪ್ರವಾಸ. ಆದ್ರೆ ಒಂದು ಚಿಕ್ಕ ತಾಂತ್ರಿಕ ಸಮಸ್ಯೆಯಿಂದಾಗಿ ಅವರು ಬರೋಬ್ಬರಿ 9 ತಿಂಗಳು ಅಲ್ಲೇ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಬೇಕಾಯಿತು. ಯೋಚನೆ ಈಗ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ ಕಡೆಗೆ ಬರೋಣ. ಅಲ್ಲಿ ನಮ್ಮ ಸಚಿವ ಅಶ್ವಿನಿ ವೈಷ್ಣವ್ ಅವರು ಭಾರತದ ಒಂದು ಅದ್ಭುತ ಪ್ರಗತಿಯನ್ನ ಹಂಚಿಕೊಂಡಿದ್ದಾರೆ. ಹಿಂದೆ ಒಂದು ಟೆಲಿಕಾಂ ಟವರ್ ಹಾಕೋಕೆ 270 ದಿನ ಬೇಕಿತ್ತಂತೆ. ಅಂದ್ರೆ ಸುಮಾರು 9 ತಿಂಗಳು. ಆದ್ರೆ ಈಗ ಕೇವಲ 7 ದಿನಗಳಲ್ಲಿ ಆ ಕೆಲಸ ಮುಗಿಯುತ್ತೆ. ಇದು ಡಿಜಿಟಲ್ ಇಂಡಿಯಾ ಎಷ್ಟು ವೇಗವಾಗಿ ಬೆಳೆಯುತ್ತದೆ ಮತ್ತೆ ಇಲ್ಲಿ ಬಿಸ್ನೆಸ್ ಮಾಡೋದು ಎಷ್ಟು ಸುಲಭ ಆಗಿದೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ. ರಾಷ್ಟ್ರೀಯ ಸುದ್ದಿಗಳನ್ನ ಒಂದು ಗೌರವದ ಸುದ್ದಿಯೊಂದಿಗೆ ಮುಗಿಸೋಣ. 2025ನೇ ಸಾಲಿನ ಪ್ರತಿಷ್ಠಿತ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಮೊಜಾಂಬಿಕ್ನ ಹೋರಾಟಗಾರ್ತಿ ಹಾಗೆ ನೆಲ್ಸನ್ ಮಂಡೇಲ ಅವರ ಪತ್ನಿಯೂ ಆಗಿದ್ದ ಗ್ರಾಸಾ ಮಾರ್ಷಲ್ ಅವರಿಗೆ ನೀಡಲಾಗಿದೆ. ಸರಿ, ಇದಾದ್ಮೇಲೆ ಅಂತಾರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಹೋಗೋಣ. ಮೊದಲಿಗೆ ಅಮೆರಿಕದ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಡೊನಾಲ್ಡ್ ಟ್ರಂಪ್ ಅವರ 7ನೇ ಅವಧಿಯ ಆಡಳಿತದ ಬಗ್ಗೆ ಮಾತಾಡೋದಾದ್ರೆ ಅವರ
ಅಮೆರಿಕ ಫಸ್ಟ್ ಅನ್ನೋ ನೀತಿ ಮುಂದುವರೆದಿದೆ. ಇದರ ಮೂಲತತ್ವ ಏನು ಅಂದ್ರೆ, ಜಗತ್ತಿನ ಬೇರೆ ದೇಶಗಳ ಜೊತೆ ಸಹಕಾರಕ್ಕಿಂತ ಮೊದಲು ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅನ್ನೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಮೀಕ್ಷೆ ಇದೆ. ಇದು ಒಂದು ವಿಚಿತ್ರವಾದ ಚಿತ್ರಣವನ್ನ ಕೊಡುತ್ತೆ. ಜನ ಟ್ರಂಪ್ ಅವರ ಆರ್ಥಿಕ ನೀತಿಗಳನ್ನ, ವಲಸೆ ನೀತಿಗಳನ್ನ ಮೆಚ್ಚಿಕೊಳ್ತಾ ಇದ್ದಾರೆ. ಆದ್ರೆ ಅದೇ ಜನರಲ್ಲಿ 51% ಮಂದಿ ಅವರ ಆಡಳಿತದ ಬಗ್ಗೆ ಭಯ, ಆತಂಕ ಇದೆ ಅಂತನೂ ಹೇಳ್ತಾರೆ. ಅಂದ್ರೆ ಜನರಿಗೆ ನೀತಿಗಳು ಇಷ್ಟ ಆಗ್ತಿದೆ, ಆದ್ರೆ ನಾಯಕತ್ವದ ಬಗ್ಗೆ ಸ್ವಲ್ಪ ಆತಂಕ ಇದೆ ಅನ್ನೋ ಹಾಗೆ ಕಾಣಿಸುತ್ತೆ. ದಾವೋಸ್ನಲ್ಲೇ ಟ್ರಂಪ್ ಅವರು ಇನ್ನೊಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ತಣ್ಣಗಾಗೋಕೆ ತಾವೇ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸೋಕೆ ತಮ್ಮ ಕೊಡುಗೆ ದೊಡ್ಡದಿದೆ ಅನ್ನೋದನ್ನ ಅವರು ಒತ್ತಿ ಹೇಳಿದ್ದಾರೆ. ಸರಿ, ಜಗತ್ತಿನ ಸುದ್ದಿಯಿಂದ ಈಗ ನಮ್ಮ ಕರ್ನಾಟಕಕ್ಕೆ ಬರೋಣ. ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳು ಏನಿವೆ ಅಂತ ನೋಡೋಣ. ರಾಜ್ಯದಲ್ಲಿ ಸದ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಒಂದು ಸಾಂವಿಧಾನಿಕ ಸಂಘರ್ಷ ಶುರುವಾಗಿದೆ. ವಿಷಯ ಇಷ್ಟೇ, ಜಂಟಿ ಅಧಿವೇಶನಕ್ಕೆ ಸರ್ಕಾರ ಒಂದು ಭಾಷಣ ರೆಡಿ ಮಾಡಿಕೊಟ್ಟಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಇರೋ 11 ಪ್ಯಾರಾಗಳನ್ನ ಓದೋಲ್ಲ, ಅದನ್ನ ಬಿಟ್ಬಿಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಆದರೆ ಸರ್ಕಾರದ ವಾದ ಏನು ಅಂದ್ರೆ, ಜನರಿಂದ ಆಯ್ಕೆಯಾದ ಸರ್ಕಾರ ಕೊಟ್ಟ ಭಾಷಣವನ್ನ ಪೂರ್ತಿಯಾಗಿ ಓದೋದು ರಾಜ್ಯಪಾಲರ ಕರ್ತವ್ಯ ಅಂತ. ಈ ತರದ ಸಂಘರ್ಷ ನಮ್ಮ ರಾಜ್ಯಕ್ಕೆ ಹೊಸದೇನಲ್ಲ, ಇದು ಆಗಾಗ ನಡೀತಲೇ ಇರುತ್ತೆ. ರಾಜ್ಯಪಾಲರ ಸಾಂವಿಧಾನಿಕ ಜವಾಬ್ದಾರಿ ಏನು ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಎದುರಾಗುತ್ತೆ. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಮತ್ತೆ HR ಭಾರದ್ವಾಜ್ ಅವರು ಕೂಡ ರಾಜ್ಯಪಾಲರಾಗಿದ್ದಾಗ ಸರ್ಕಾರ ಕೊಟ್ಟ ಭಾಷಣವನ್ನ ಪೂರ್ತಿಯಾಗಿ ಓದದೇ ಇದ್ದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಆಡಳಿತದ ವಿಷಯದಿಂದ ಈಗ ಭಾಷೆಯ ವಿಷಯಕ್ಕೆ ಬರೋಣ. ರಾಜ್ಯ ಸರ್ಕಾರ ಒಂದು ತುಂಬನೇ ಮುಖ್ಯವಾದ ಹೆಜ್ಜೆ ಇಟ್ಟಿದೆ. ಬರುವ ನವೆಂಬರ್ 1ನೇ ತಾರೀಕಿನ ಒಳಗೆ ಕೇಂದ್ರ ಸರ್ಕಾರದ ಎಲ್ಲಾ ಕಾನೂನುಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ಲೇಬೇಕು ಅಂತ ಗಡುವು ಕೊಟ್ಟಿದೆ. ಸದ್ಯಕ್ಕೆ ಅರ್ಧದಷ್ಟು ಕೆಲಸ ಬಾಕಿ ಇದೆ. ಇದು ಯಾಕೆ ಮುಖ್ಯ ಅಂದ್ರೆ, ಕಾನೂನುಗಳು ಕನ್ನಡದಲ್ಲಿದ್ರೆ ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ಅಲ್ವಾ? ಸರಿ, ಈಗ ಸ್ವಲ್ಪ ಮನೋರಂಜನೆ, ಸಂಸ್ಕೃತಿಯ ಕಡೆಗೆ ಬರೋಣ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಈ ಸಲ ನಮ್ಮ ಬೆಂಗಳೂರಿನ ಸಿನಿಪ್ರಿಯರಿಗೆ ದೊಡ್ಡ ಹಬ್ಬ. ಯಾಕಂದ್ರೆ 70 ದೇಶಗಳಿಂದ ಬರೋಬ್ಬರಿ 225 ಅತ್ಯುತ್ತಮ ಸಿನಿಮಾಗಳು ಪ್ರದರ್ಶನಗೊಳ್ಳಲಿವೆ. ಈ ವರ್ಷದ ಫಿಲ್ಮ್ ಫೆಸ್ಟಿವಲ್ನ ಧ್ಯೇಯವಾಕ್ಯ ಕೂಡ ತುಂಬಾನೇ ವಿಶೇಷವಾಗಿದೆ. ಸ್ತ್ರೀ ಎಂದ್ರೆ ಅಷ್ಟೇ ಸಾಕು. ಇದು ಮಹಿಳೆಯರ ಕಥೆಗಳಿಗೆ, ಅವರ ದೃಷ್ಟಿಕೋನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತೆ. ಅದಕ್ಕಾಗಿಯೇ ಸುಮಾರು 60 ಮಹಿಳಾ ಕೇಂದ್ರಿತ ಸಿನಿಮಾಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಕೊನೆಯದಾಗಿ ಒಂದು ಆಶಾದಾಯಕ ಸುದ್ದಿ. ದಾವೋಸ್ನಲ್ಲಿ ನಡೆದ ಆರ್ಥಿಕ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ಜಾಗತಿಕ ಹೂಡಿಕೆದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಭಾರತಿ ಎಂಟರ್ಪ್ರೈಸಸ್, ಕಾರ್ಲ್ಸ್ಬರ್ಗ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಡೇಟಾ ಸೆಂಟರ್, ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋಕೆ ಮುಂದೆ ಬಂದಿವೆ. ಇದು ಖಂಡಿತವಾಗಿಯೂ ನಮ್ಮ ರಾಜ್ಯದ ಆರ್ಥಿಕತೆಗೆ ಒಂದು ದೊಡ್ಡ ಬಲ ತುಂಬಲಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು.